ವಿಜಯ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಮಾಡಬೇಕಂತ ನಿರ್ಧಾರವನ್ನು ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾದಂತ ಜಮೀರ್ ಅಹಮದ್ ಖಾನ್ ಅವರು ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ಶಾಸಕ ಮಿತ್ರರು ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಅದ್ಭುತವಾದಂತ ಕಾರ್ಯಕ್ರಮ. ನನಗಂಚಿದ ಮಟ್ಟಿಗೆ ಕಂದಾಯ ಇಲಾಖೆಯೊಳಗ ಇತಿಹಾಸದೊಳಗ ಎಂದೂ ಆಗಲಾರದ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಹೊಸಪೇಟೆ ವಿಜಯನಗರ ಅಂದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕಾರಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ. ಒಂದ್ಸತಿ ನೆನಪು ಮಾಡ್ಕೋಬೇಕು, ಹಿಂದೆ ಹಕ್ಕು ಪತ್ರ ಕೊಟ್ರು. ಹೆಂಗ ಹಕ್ಕು ಪತ್ರ ಕೊಟ್ರಂದ್ರೆ ಒಂದು ಪೇಪರ್ ಹಾಳೆಯನ್ನು ಕೊಟ್ಟು ಕಳಿಸಿಬಿಟ್ರು. ಆದ್ರೆ ಇವತ್ತ ನಮ್ಮ ಸರ್ಕಾರ ಬೇರೆ ಹಕ್ಕು ಪತ್ರ ಜೊತೆಗೆ ನಿಮ್ಮ ಭೂಮಿಯನ್ನ ನಿಮ್ಮ ಹಕ್ಕು ಪತ್ರದಿರುವಂತ ಏನ್ ಮೆಜರ್ಮೆಂಟ್ ಎಷ್ಟಿರ್ತೈತಿ ಅಷ್ಟು ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡುವಂತ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರನ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ನೀವೆಲ್ಲ ವಿಚಾರ ಮಾಡ್ಬೇಕು. ಇವತ್ತ ಕಂದಾಯ ಇಲಾಖೆಯೊಳಗೆ ಅದು ವಿಶೇಷವಾಗಿ ತಹಸೀಲ್ದಾರ್ ಆಫೀಸ್ಗೆ ಅಲಿದಾಡ್ತಾ ಇದ್ರು. ಇವತ್ತ ಈ ಯೋಜನೆ ಇರಬಹುದು, ಕಂದಾಯ ಗ್ರಾಮ ಇರಬಹುದು, ಲ್ಯಾಂಡ್ ಬೀಟ್ ಇರಬಹುದು, ಪೋಡಿ ಮುಕ್ತ ಕೆಲಸವನ್ನ ಬಹಳ ವೇಗವಾಗಿ ಮಾಡ್ತಾ ಇರುವಂತ ಕೆಲಸ. ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದ್ದಾರೆ, ಈ ಸರ್ಕಾರ ಇನ್ನು ಏನು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇಲ್ಲ, ಬಡವರ ಕೆಲಸ ಮಾಡ್ತಾ ಇಲ್ಲ ಅಂತಂದು. ನಾನು ಇವತ್ತು ಹೇಳ್ತೀನಿ, ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವತ್ತು ವಿಜಯನಗರಕ್ಕೆ ಬಂದು ನೋಡಿ, ಜನರು ನೋಡಿದ್ರೆ ನಿಮಗೆ ಗೊತ್ತಾಗತ್ತ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಒಂದ್ಸತಿ ಅರ್ಥ ಮಾಡ್ಕೋಬೇಕಾಗತ್ತ ಬಂಧುಗಳೇ. ಇವತ್ತ ರಾಹುಲ್ ಗಾಂಧಿ ಸಾಹೇಬ್ರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇವತ್ತು ಬಂದು ನಿಮಗೆ ಹಕ್ಕು ಪತ್ರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರ. ನಾನು ಹೇಳಿದೆ, ಬೇರೆ ಹಕ್ಕು ಪತ್ರ ಸಾಲದು, ನಿಮಗೆ ಹಕ್ಕಿನ ಜೊತೆಗೆ ರಿಜಿಸ್ಟರ್ ಮಾಡಿಸುವಂತ ಕೆಲಸವನ್ನ ಮಾಡುವಂತದ್ದನ್ನು. ಅದರ ಜೊತೆಗೆ ಇವತ್ತ ಯಾರು ಚುನಾವಣೆ ಪೂರ್ವದೊಳಗ ಈ 2 ವರ್ಷದಿಂದ ವೇದಿಕೆ ಮೇಲಿದ್ದಂತ ಎಲ್ಲ ಶಾಸಕ ಮಿತ್ರರು ಎಲ್ಲರೂ ನಾವು ನಿಮಗೆ ಹಳ್ಳಿಯೊಳಗ ಪ್ರತಿಯೊಂದು ಗ್ರಾಮದೊಳಗ ಪ್ರತಿಯೊಂದು ವಾರ್ಡ್ನೊಳಗ ಭಾಷಣ ಮಾಡಿ ಬಂದಿದ್ವಿ. ನಮ್ಮನ್ನ ಗೆಲ್ಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆಗೆ ಕೊಡುವಂತ ಕೆಲಸವನ್ನ ಮಾಡ್ತೀವಂತ ಹೇಳಿದ್ವಿ. ಇವತ್ತ 5 ಗ್ಯಾರಂಟಿಯನ್ನ ನಿಮ್ಮ ಮನೆಗೆ ಮುಟ್ಟಿಸುವಂತ ಕೆಲಸ, ಇವತ್ತು ಸ್ವಾಭಿಮಾನದಿಂದ ಬಡವರು ನೆಮ್ಮದಿಯಿಂದ ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಂದು ಹೇಳಿದ್ರು 5 ಗ್ಯಾರಂಟಿ ಕೊಡ್ತೀವಿ, ಪ್ರತಿ ಒಂದು ಮನೆಗೆ ನನ್ನ ತಾಯಂದರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ, 5 ಕೆಜಿ ಅಕ್ಕಿ ಕೊಡ್ತೀವಿ, 5 ಕೆಜಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ, ಬಸ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಇವೆಲ್ಲವನ್ನ 5 ಗ್ಯಾರಂಟಿ ಯುವಕರಿಗೆ ಯುವ ನಿಧಿಯನ್ನು ಕೊಡುವಂತ ಮಾತು ಕೆಲಸವನ್ನ ಹೇಳಿದ್ವಿ. ಇವತ್ತು ಇದನ್ನೆಲ್ಲವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದೀವಿ. ಅವಾಗ ಬಹಳಷ್ಟು ಮಂದಿ ಹೇಳಿದ್ರು ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ, ಇವೆಲ್ಲ ಗ್ಯಾರಂಟಿ ಕೊಡೋದ್ರಿಂದ ಯಾವ ಅಭಿವೃದ್ಧಿ ಕೆಲಸ ಆಗಲ್ಲ, ಬಡವರಿಗೆ ಏನು ದುಡ್ಡು ಮುಟ್ಸಾಗಲ್ಲ, ಸುಳ್ಳು ಹೇಳ್ತಾರೆ ಅಂತಂದು. ಆದ್ರೆ ಇವತ್ತು ಅಭಿವೃದ್ಧಿಯ ಜೊತೆಗೆ ನಿಮ್ಮ ಮನೆಗೆ ದುಡ್ಡು ಮುಟ್ಟಿಸುವಂತ ಕೆಲಸವನ್ನ ಆ ಮಾತು ಕೊಟ್ಟಂತೆ ನುಡಿದಂತೆ ಏನಾದ್ರೂ ನಡೆದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತು ಇಷ್ಟು ಜನರು ಯಾಕೆ ಬಂದಿದ್ರಿ ಅಂದ್ರೆ ಪ್ರೀತಿ ವಿಶ್ವಾಸದ ಮಾತನ್ನ ನಾಡ್ಲಿಕ್ಕೆ ಬಂದಿದ್ದೀರಿ. 2 ವರ್ಷದ ಯೋಜನೆಗಳನ್ನ ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ಗೆ ಅಭಿನಂದನೆ ಹೇಳಲಿಕ್ಕೆ ಈ ಜನ ಬಂದಿದ್ದೀರಿ. ನಿಮಗೆ ಯಶಸ್ವಿ ಸಿಗಲಿ, ಇನ್ನು ಬಡವರ ಕೆಲಸವನ್ನ ಮಾಡಲಿಕ್ಕೆ ಶಕ್ತಿಯನ್ನ ತುಂಬಲಿಕ್ಕೆ ಇವತ್ತು ವಿಜಯನಗರಕ್ಕೆ ನೀವೆಲ್ಲ ಬಂದಿದ್ದೀರಿ ಅನ್ನೋ ಮಾತನ್ನ, ಇವತ್ತು ಒಂದು ಸಂದೇಶವನ್ನ ರಾಜ್ಯಕ್ಕೆ ಕಳಿಸುವಂತ ಕೆಲಸವನ್ನು ತಾವು ಮಾಡ್ಲಿಕ್ಕೆ ಬಂದಿದ್ದೀರಿ ಬಂಧುಗಳೇ. ಅದಕ್ಕೆ ಇವತ್ತು ನೀವೆಲ್ಲವರ ಬರುವುದು, ಇವತ್ತು ಬಂದು ನಮಗೆ ಶಕ್ತಿಯನ್ನು ತುಂಬುವಂತ ಕೆಲಸ, ನಮಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಫಲಾನುಭವಿಗಳು ಇವತ್ತು ಬಂದು ನಮಗೆ ಧೈರ್ಯ ಕೊಡುವಂತ ಕೆಲಸವನ್ನು ಮಾಡಿದ್ರಿ. ನಿಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಇವತ್ತ ಈ ಸರ್ಕಾರ ಬಡವರ ಪರ, ಈ ಸರ್ಕಾರ ಕಾರ್ಮಿಕರ ಪರ, ಈ ಸರ್ಕಾರ ಏನೋ ತುಳಿತಕ್ಕೊಳಗಾದ್ರಿಗೆ ಈ ಮೇಲೆತ್ತುವಂತ ಕೆಲಸವನ್ನು ಮಾಡುವಂತ ಸರ್ಕಾರ ಇವತ್ತು ನಿಮ್ಮ ಸರ್ಕಾರ ಬಂದಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಾಗತ್ತ ಬಂಧುಗಳೇ. ಅದಕ್ಕೆ ಇವತ್ತು ನಾನು ವಿನಂತಿ ಮಾಡೋದಿಷ್ಟೇ, ಇವತ್ತು ನೀವೆಲ್ಲರೂ ಬಂದು ಇವತ್ತು ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ
ಆಶೀರ್ವಾದವನ್ನು ಮಾಡಲಿಕ್ಕೆ ನೀವು ಬಂದಿದ್ದೀರಿ. ಅದಕ್ಕೆ ಬಂಧುಗಳೇ, ನಾನು